ಇವತ್ತಿಂದ ಹೊಸದಾಗಿ ನಾನು ಕೂಡ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಫಸ್ಟು ದೇವರ ಆಶೀರ್ವಾದದಿಂದ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾಡ್ತಿರೋದು ನನ್ನ ಬೆಳಗಿನ ದಿನಚರಿ. ನಾನು ಡ್ಯೂಟಿಗೆ ಹೋಗೋಕ್ಕೋಸ್ಕರ ದೋಸೆ ಮತ್ತು ಟೊಮೊಟೊಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ನಾನು ಮಾಡ್ಕೊಳ್ಳೋ ರೀತಿ ಇವತ್ತು ಫಸ್ಟಾಗಿ ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು. ಸೊ ಹಸಿ ಕರಿಬೇವು ಇರಲಿಲ್ಲ, ಹಾಗಾಗಿ ಒಣಗಿದ್ದೆ ಹಾಕಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಬೆಳ್ಳುಳ್ಳಿ, ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಅದನ್ನು ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚಿಕ್ಕದಾಗಾದ್ರೂ ಕಟ್ ಮಾಡಿದ್ದೀವಿ, ನಾವು ಮಿಕ್ಸಿ ಮಾಡ್ಕೊಳ್ತೀವಿ. ಮೀಡಿಯಮ್ಮ ಕಟ್ ಮಾಡ್ಕೊಂಡಿದ್ದೀವಿ. ಟೊಮೊಟೊಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದಕ್ಕೆ ಟೊಮೊಟೊಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಟೊಮೊಟೊಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗೆಲ್ಲ ಎಣ್ಣೆ ಫ್ರೈ ಆಗೋವರೆಗೂ ನಾವು ವೇಟ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ನಾನು ಲೇಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಮತ್ತು ಟೊಮೊಟೊಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊಕಾಯಿ ಗೊತ್ತಾಗುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಅದಾದಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಅದನ್ನು ರೆಸ್ಟಿಗೆ ಬಿಡಬೇಕು. ನೆಕ್ಸ್ಟ್ ದೋಸೆ ಇಟ್ಟು ಉಬ್ಬಿ ಬಂದರೆ ಅಲ್ವಾ ದೋಸೆ ತುಂಬ ಚೆನ್ನಾಗಿ ಬರೋದು. ನಾನು ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ಸಾಲ್ಟನ್ನ ಹಾಕ್ಕೊಡ್ತೀವಿ. ಶುಗರ್ ಏನಿಲ್ಲ, ಸ್ವಲ್ಪ ಕಲರ್ ಬರುತ್ತೆ. ಹಾಗೆ ಹುಳಿ ಆಗಲ್ಲ, ಹುಳಿ ಅಂತ ಅನಿಸಲ್ಲ ನನಗೆ ದೋಸೆ. ಹಾಗಾಗಿ ಕಲರ್ಗೋಸ್ಕರ ಮತ್ತು ಶುಗರ್ ಮತ್ತು ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀವಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಹೆಣ್ಮಕ್ಳು ಕೆಲಸ ಏನಿರುತ್ತೆ, ಬೆಳಗ್ಗೆ ಇದ್ದಾಗಿನ ತಿಂಡಿ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು ಇದೆ ಅಲ್ವಾ. ಸೊ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಶುಗರ್ ಮತ್ತು ಉಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡ್ತಾ ಇರೋದು. ದೋಸೆ ಹಿಟ್ಟು ಚೆನ್ನಾಗಿ ಬಂದರೆ ದೋಸೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಆದಮೇಲೆ ಟೊಮೊಟೊಕಾಯಿ ಚಟ್ನಿ ಮತ್ತು ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ದೋಸೆ ಮತ್ತು ಟೊಮೊಟೊಕಾಯಿ ಚಟ್ನಿ ಎರಡೂ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ. ನಮ್ಮ ಮನೆ ಬೆಡ್ರೂಮ್ ಕ್ಲೀನು ನೋಡೋಕ್ಕೆ ಹೀಗಿದೆ. ಫೈನಲಾಗಿ ಈ ಥರ ಆಗಿರುತ್ತೆ. ಥ್ಯಾಂಕ್ ಯು.